ರಾಜ 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 ನಿಂತ್ಕೊಳ್ಳಿ. ಏನಿದು ಮಾತಾಡದೆ ಹಾಗೆ ಹೋಗ್ತಾ ಇದ್ದೀರಲ್ಲ? ಎಲ್ಲೋ ಇರ್ಬೇಕಾದ್ದು ಎಲ್ಲೋ ಇದೆಯಲ್ಲ. ಟವಲ್ ಯಾಕೆ ರಾತ್ರಿ ಸುಖವಾಗಿರ್ಲಿಲ್ವಾ? ಏನ್ ಸುಖನೋ ಸುಡುಗಾಡು, ಒದ್ದೆ ಒಲೆ ಹಸಿ ಸೌದೆ ಊದಿ ಊದಿ ಒಳಪೆ ಕೀಲ್ ಬಿಡ್ದೋಯ್ತು. ಅದ್ ಸರಿ, ಅವಳ ಬದಲಿಗೆ ನೀನೇ ಚೆನ್ನಾಗಿದ್ದೆ. ಎಲ್ಲದಕ್ಕೂ ಕೇಳ್ಕೊಂಬರ್ಬೇಕಾಯ್ತು. ಎಲ್ಲ ವೇಸ್ಟ್ ಆಗ್ಬಿಡ್ತಾನ, ಏನು ಗಿಟ್ಟಿಲ್ಲ ಅನ್ನಿ. ರಾಂಗ್ ಜಡ್ಮೆಂಟ್. ನದಿ ಯಜಮಾನ್ರೆ, ಈ ಜಾತ್ರೆ ತುಂಬಾ ಬಿಗರು ಎಷ್ಟೇ ನನ್ ಮದುವೆ ಆಯ್ತೀರಾ? ಯಾಕೋ ಅಮ್ಮನ ಕೈಲಿ ಹಂಗ ಉಗಿಸ್ಕೊಂಡೆ? ಅಯ್ಯ ಇದೇನ್ ಮಾಡ್ಬಿಡಿ, ನಿಮ್ಮಿಂದ ಊರಲ್ಲೆಲ್ಲ ನಮಗ್ ಕೆಟ್ಟ ಹೆಸರು. ಯಾಕೋ? ನೀವು ಮದುವೆ ಆಗ್ದಲೆ ಒಂಟಿ ಸಲದಂಗಿರೋದಕ್ಕೆ ನಾವೇ ಕಾರಣ ಅಂತೆ. ಆದಷ್ಟು ಬೇಗ ಒಂದ್ ಒಳ್ಳೆ ಹೆಣ್ಣು ನೋಡ್ಕ ಮದ್ವೆ ಹಾಕಿ ನಮ್ ಗತ್ತ ಬರುವಂಗ್ ಮಾಡಿ ಊರಲ್ಲಿ ನಮ್ಗಿರೋ ಕೆಟ್ಟ ಹೆಸರು ತೊಡ್ದಾಕಣ. ನಾನು ಆಸೆ ಪಟ್ಟಂತ ಸರಿಯಾದ ಹುಡುಗಿ ಸಿಗ್ತಾ ಇಲ್ವೇ? ಹಿಂಗೆ ಹೇಳಿ 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 ನಮ್ಮ ಯಾಮರಿಸ್ತಾ ಇದ್ರ. ಯಾಕೆ ಏನು ಅಂತ ಒಂಚೂರು ಕೆಂಟಿ ಬೆಂಟಿ ಹೇಳುದಲ್ವೇ ನಮ್ಗೂ ಗೊತ್ತಾಗೋದು. ಯಜಮಾನ್ರೆ, ಜಾತ್ರೆಗೆ 8 ಹುಡುಗಿರ್ ಬಂದವ್ರೆ. ಚಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪಟ್ ಅಂತ ಮದ್ವೆ ಆಗ್ಬಿಡಿ. ಪಟ್ ಅಂತ ನೋಡಿ ಚಟ್ ಅಂತ ಮದ್ವೆ ಆಗ್ಬಿಡಕ್ಕೆ ಹೆಂಚಿನ ಮೇಲೆ ಹಾಕ ತೋರ್ಸಿನಿ ನಾವು. ನಾನ್ ಮದ್ವೆ ಆಗೋ ಹುಡುಗಿ ಹೆಂಗಿರ್ಬೇಕು ಗೊತ್ತಾ? ಹೈಟು ವೇಟು ಕಲರ್ ಸೂಪರ್ ಆಗಿರ್ಬೇಕು. ಅವಳಿಗೆ ಹಾಡು ಹೇಳಕ್ ಬರ್ಬೇಕು, ನಾನ್ ಟ್ಯಾಬ್ ಬರ್ಬೇಕು. ನೀವ್ ಹೇಳೋ ತರ ಹುಡುಗಿ ಬೇಕು ಅಂದ್ರೆ ಕಾಶ್ಮೀರ್ಗೆ ಹೋಗ್ಬೇಕು. ಗಣೇಶ ಆದ್ಮೇಲೆ ಬ್ರಹ್ಮಚಾರಿ ಯಾರು ಇಲ್ಲ ಅನ್ಕೊಂಡೆ, ಅದು ತಾವೇ. ಯಜಮಾನ್ರೆ ಅಲ್ಲೋಡಿ, ನೀವು ಆಸೆ ಪಟ್ಟ ಕಾಶ್ಮೀರಿ ಆಪಲ್ಲು ಎದುರುಗಡೆ ಇದ್ದಾಳೆ. ಓಹೋ, ತಮ್ಮು ಟೊರ್ರು ಪುಸ್ಸೋನ ಎಲ್ಲಾ ಪಟಾಕಿವೆ. ಯಾವ್ದಕ್ಕಾದ್ರೂ ಬೆಂಕಿ ಸಿಟ್ಟು ಮಂತ್ರ ಆಯ್ ಪಟಾಕಿ. ಯಜಮಾನ್ರೆ, ನೀವ್ ಕೇಳಿದೆಲ್ಲ ಆಯ್ತವು ಇವಳೆಲ್ಲ ಇದೆ. ಒಂಥರ ಅವೇ. ಯಜಮಾನ್ರೆ, ಈ ಕುಣಿತಾ ಇದ್ದಾವಲ್ಲ, ಇದು ಯಾವ ಆಟ? ನಿಂತ್ಕೊಂಡ್ ಆಡಿದ್ರೆ ಕಬಡ್ಡಿ, ಕುಂತ್ಕೊಂಡ್ ಆಡಿದ್ರೆ ಖೋಖೋ. ಅಲ್ಲ, ಈ ಬಡತಾವ್ ಕುಂತ್ಕೊಂಡ್ ಆಡ್ತಾರ, ನಿಂತ್ಕೊಂಡ್ ಆಡ್ತಾ ಇಲ್ಲ, ಕಪಿ ರೌಂಡ್ ಆಗ್ತಂಗ ಆಗ್ತಾವಲ್ಲ, ಆಯ್ತು ಯಾವ ಆಟ ಅಂತ? ನಿಲ್ಸ್ರೆ, ಏನಂತೆ? ಇನ್ನೊಂದ್ಸಲ ಹೇಳು. ಅಲ್ಲ, ನೆಲ ಕಾಣದೇ ಇರೋ ವಯಸ್ಸವ್ರು ಹಿಂಗ್ ಕುಣಿತಾ ಇದ್ರಲ್ಲ, ಸೊಂಟ ಗಟ್ಟಿಗೈತೋ ಇಲ್ವಾ? ನಾನ್ ಹೇಗಾದ್ರೂ ಕುಣಿತೀನಿ, ನಿನಗೇನು? ನನ್ ಜೊತೆ ಕುಣಿದ್ ನೋಡು, ಸೊಂಟ ಇದ್ಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಕುಣಿಯಕ್ಕೇನಿಲ್ಲ, ಆದ್ರೆ ಗೆದ್ದವ್ರು ಕೇಳಿದ್ನ ಸೋತವ್ರು ಕೊಡ್ಬೇಕು. ಈ ಕಲ್ಯಾಣಿ, ಆ ಸಿಂಗಾರಿ ಗೆದ್ದು ನಿನ್ ಕನ್ಯತ್ವಾನೆ ಕೇಳ್ತಾನ ಕಣೆ. ಗೆಲ್ಲ ಮುಖನ ಇದು ನೋಡಿದ್ರೆ ಗೊತ್ತಾಗಲ್ವಾ? ಬಾರಯ್ಯ ನಿಂಗ್ ದಮ್ಮಿ. ಯಜಮಾನ್ರೆ, ಅವಸರ ಬಿಡ್ಬೇಡಿ. ಈಗೆಲ್ಲ ಗಂಡಸರು ಸೋತು ಹೆಂಗಸರು ಗೆಲ್ಲೋ ಕಾಲ. ಅದಕ್ಕೋ ಸುಮ್ನೆ ಇರೋ. ಈ ಸಿಂಗಾರಿ ಗೌಡ ಎಲ್ಲಾ ಸವಾಲ್ಗೂ ಸೈ ಬರಲೇ. ಬಾಯಿ ಬಡ್ಕೊಳ್ಳೋದ್ ನೋಡು, ಇದೇನ್ ಹೆರಿಗೆ ನೋವಾ? ಹಿಂಗೆ ಕಾಲ್ ಕಿರ್ಕೊಂಡ್ ಜಗಳಕ್ ಹೋಗ್ತಾ ಇದ್ರೆ ಅದು ಆಗತ್ತೆ ಬೇಗ. ಅಕ್ಕೆ ಇನ್ನೇನೆ ಮತ್ತೆ? ಅಲ್ಲ, ಜಾತ್ರೆಗೆ ಹೋದವಳು ದೇವ್ರ ದರ್ಶನ ಮಾಡ್ಕೊಂಡ್ ಬರೋದನ್ ಬಿಟ್ಟು ಅವನತ್ರ ಏನಿ ನಿನ್ ಕಿರಿಕು? ನಾನಿಲ್ ನೋವು ಅನ್ಭವಿಸ್ತಾ ಇದ್ರೆ ನೀನನ್ ರೇಗಿಸ್ತಾ ಇದೀರಾ? ಬರ್ಲಿ ಅಣ್ಣ, ನಿಮ್ಗೆ ಮಾಡಿಸ್ತೀನಿ. ಯಾವನೋ ನಮ್ ತಂಗಿ ಸೊಂಟ ಮುರಿದವನು? ದೇವಸಿ ನನ್ನ ಮಗ, ಹೊಲಕ ನನ್ನ ಮಗ, ಬೇಕು ನನ್ನ ಮಗ, ಕಂಪ್ರಿ ನನ್ನ ಮಗ. ಅವನ್ನ ಒಂದೇ ಏಟು ಕತ್ತರಿಸಿ 3 ತುಂಡು ಮಾಡ್ಲಿಲ್ಲ. ನನ್ನ ಹೆಸರು ಶಂಭುಲಿಂಗನೇ ಅಲ್ಲ. ಶಂಭು, ಅಮ್ಮ, ಅಮ್ಮಮ್ಮ. ಮೊದಲು ನಿಮ್ ಹೆಂಡತಿದಿರಿಗೆ ಬಾಯ್ ಮುಚ್ಕೊಂಡಿರೋ ಕೇಳಿ. ಆ ಸಿಂಗಾರಿ ನಾನು ಆಡೋದನ್ನ ನೋಡಿ ಕಿಂಡಲ್ ಮಾಡಿದ್ದಕ್ಕೆ ಇವ್ರಿಗೆ ಕೋಪ ಉಕ್ಕಿ ಹರಿತಾ ಇದೆ ಅಲ್ವೇ? ಆ ಪಾರ್ವತಿನೇ ಪರಶಿವನ ಹತ್ರ ಸೋತು ಶರಣಾಗೋದ್ಲು. ನೀನೇ ಅಮ್ಮ. ಆ ಸಿಂಗಾರಿ ಗೌಡನ್ ಮಂಡಿ ಮುರಿದೆ ಹೋದ್ರೆ ನನ್ನ ಹೆಸರು ಕಲ್ಯಾಣಿನೇ ಅಲ್ಲ. ನನ್ನ 52 ವರ್ಷ ಗೋಲ್ಡನ್ ಜುಬ್ಲಿ ಲೈಫ್ ನಲ್ಲಿ, ನನ್ನ 25 ವರ್ಷ ಚೇರ್ಮನ್ಶಿಪ್ ನಲ್ಲಿ ಇದೇ ಮೊದಲನೇ ಸಲ ನಾನೇ ನನ್ನ ಕೈಯಾರ ಗ್ಲಾಸ್ಗೆ ವಿಸ್ಕಿ ಸುರಿದು ನಿಮಗೆ ಗೌರವ ಕೊಡ್ತಾ ಇದ್ದೀನಿ. ಯಾತಕ್ಕೋಸ್ಕರ ಅಂದ್ರೆ ನಿಮ್ಗೊಬ್ಳು ತಂಗಿ ಇದ್ದಾಳೆ, ಅವಳು ವಯಸ್ಸಿಗೆ ಬಂದಾಳೆ, ನೋಡೋದಕ್ಕೆ ಸಿಮ್ಲಾ ಆಪಲ್ ತರ ಇದ್ದಾಳೆ ಅನ್ನೋ ವಿಷಯವನ್ನ ಚೇರ್ಮನ್ರಿ ಕಿವಿಗೆ ಹಾಕಿದ್ದೆ ನಾನು. ನಿಮ್ ತಂಗಿ ಇದ್ದಾಳಲ್ಲ ಕಲ್ಯಾಣಿ, ಅವಳು ನನ್ನ ಆಜನ್ಮ ಶತ್ರು ಸಿಂಗಾರಿ ಗೌಡನ ಎದುರುಗಡೆ ನಿಂತು ತೊಡೆ ತೊಟ್ಟಿ ಸವಾಲ್ ಹಾಕದ್ಲಲ್ಲ, ಅದಕ್ಕೆ ಆ ಸಂತೋಷಕ್ಕೋಸ್ಕರವಾಗಿ ನ್ಯಾಯವಾಗಿ ನೋಡಿದ್ರೆ ಈ ಗೌರವ ನಿಮ್ಮ ತಂಗಿಗೆ ನಾನ್ ಕೊಡ್ಬೇಕಾಗಿತ್ತು. ಹೌದು, ಸಿಂಗಾರಿ ಗೌಡ್ರಿಗೂ ನಿಮ್ ಯಜಮಾನ್ರಿಗೂ ಯಾಕೆ ದ್ವೇಷ? ಏನಂತ ತಕರಾರು?
ಅಂತ ದೊಡ್ಡ ತಕರಾರು ಏನಿಲ್ಲ. ಆ ಸಿಂಗಾರಗೌಡ್ರ ತಾತನಿಗೂ ಇವ್ರ ತಾತನಿಗೂ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಪ್ರೈಮರಿ ಸ್ಕೂಲ್ ಮುಂದೆ ಸಣ್ಣ ಲಟಾಪಟಿ. ಬಾವುಟ ಯಾರು ಹಾರಿಸ್ಬೇಕು ಅನ್ನೋ ವಿಚಾರದಲ್ಲ. ಬಾವುಟ ಹಾರಿಸೋ ಸ್ಕೂಲ್ ಮೇಡಮ್ ಅನ್ನ ಯಾರು ಹಾರಿಸ್ಕೊಂಡು ಹೋಗ್ಬೇಕು ಅಂತ. ತುಂಬಾ ಇಂಟ್ರೆಸ್ಟ್ ಆಗಿದೆಯಲ್ಲ. ಕೊನೆಗೆ ಯಾರು ಹಾರಿಸ್ಕೊಂಡು ಹೋದ್ರು? ಇನ್ಯಾರು? ಸಿಂಗಾರಗೌಡನ್ ತಾತ. ತಾಳಾರ್ದೇನೆ ಇವ್ರ ತಾತ ನೇಣ್ ಹಾಕೊಂಡು ತೀರ ಹೋಗ್ಬಿಟ್ರು. ಆಮೇಲೆ ಏನಾಯ್ತು ಅಂದ್ರೆ, ಈ ನಮ್ಮ ಯಜಮಾನ್ರ ಅಪ್ಪ ಕುಂಟು ಸಿಂಗರೇಗೌಡ ತಮ್ಮಪ್ಪನ ಸಾವಿನ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರ ಆ ಸಿಂಗಾರಗೌಡನ ಅಪ್ಪ ಊರ ಜಾತ್ರೆಯಲ್ಲಿ ಡಾನ್ಸ್ ಕಾರ್ಯಕ್ರಮಕ್ಕೆಂದು ಕರೆಸಿದ್ದ ಆ ಸಿನಿಮಾ ಸ್ಟಾರ್ ಶಾಂತಾದೇವಿನ ಇವರಪ್ಪ ಹಾರಿಸ್ಕೊಂಡು ಹೋಗ್ಬಿಟ್ರು. ಆಮೇಲೇನು, ಇವರಪ್ಪ ಕುಷ್ಠರೋಗದ ಆಸ್ಪತ್ರೆಯಲ್ಲಿ. ಅದನ್ನ ಬಿಡು. ನೋಡು, ನಮ್ಮಪ್ಪ ಸೋತಿರ್ಬಹುದು, ನಮ್ ತಾತ ಸೋತಿರ್ಬಹುದು, ನಾನ್ ಸೋಲಲ್ಲ ಸೋಲಲ್ಲ ಸೋಲಲ್ಲ. ಯಜಮಾನ್ರೆ, ಅದೇ ನಿಮ್ ಕೈ ಬೆರಳು ಹಿಂಗ್ ಮಾಡ್ಕೊಂಡವೆ. ನೋಡ್ತಾ ಇರೋ, ಆ ನನ್ನ ಪರಮಶತ್ರು ಸಿಂಗಾರಿ ಗೌಡನ ವಂಶಕ್ಕೆ ಮಸಿ ಬೆಳಿಲಿಲ್ಲ. ನನ್ನ ಹೆಸರು ತೋಪೇಗೌಡ್ನೇ